145 ಜನ 142 ಜನ ಶಾಸಕರು ಮಾತ್ರ ಪ್ರಜಾಪ್ರಭುತ್ವದಲ್ಲಿ ಗೆದ್ದಿಲ್ಲ. ನಾವು ಕೂಡ ಕಷ್ಟ ಬಿದ್ದು, ನಾವು ಕೂಡ ಸಾಕಷ್ಟು ಜನ ವನವಾಸ ಬಿದ್ದು ಗೆದ್ದಿದ್ದೀವಿ. ಇನ್ನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, ಸರ್ಕಾರಕ್ಕೆ ಕಣ್ ತೆರೀಲಿ, ಸರ್ಕಾರ ಕಿವಿ ಕೇಳಲಿ, ನಮ್ಮಂತವ್ರ ಗೋಳು ಸರ್ಕಾರಕ್ಕೆ ಕಿವಿ ಕೇಳಲಿ. ಬರೀ 145 ಜನ 142 ಜನ ಶಾಸಕರು ಮಾತ್ರ ಪ್ರಜಾಪ್ರಭುತ್ವದಲ್ಲಿ ಗೆದ್ದಿಲ್ಲ. ನಾವು ಕೂಡ ಕಷ್ಟ ಬಿದ್ದು, ನಾವು ಕೂಡ ಸಾಕಷ್ಟು ಜನ ವನವಾಸ ಬಿದ್ದು ಗೆದ್ದಿದ್ದೀವಿ. ಮತ ಧೋರಣೆ ಮಾಡದೆ ಇವತ್ತು ಕೋಲಾರಗೊಂದು ಊಟ, ಮುಳಬಾಗಿಲಿಗೊಂದು ಊಟ ಮಾಡದೆ 224 ಕ್ಷೇತ್ರ ಕೂಡ ಸಿದ್ದರಾಮಯ್ಯನವರ ನಿನ್ ಮಕ್ಕಳಿದ್ದಂಗೆ ಇವರು ಎಲ್ರಿಗೂ ಸರಿಸಮಾನ ಊಟ ಕೊಡಿ ಅಂತ ಕೇಳ್ತಾ, ಈ ಮುಳಬಾಗಿಲ ಜನ, ಗಡಿನಾಡ ಜನ, ಒಂದು ಕಡೆ ಆಂಧ್ರ, ಒಂದು ಕಡೆ ತಮಿಳುನಾಡು, ಒಂದು ಕಡೆ ಅಮ್ಮఒಡಿ, ಇನ್ನೊಂದು ಕಡೆ ತಳ್ಳಿವಡೆ ಅಂತ ಹೇಳ್ತಾರೆ. ಈ ಎರಡು ಮಧ್ಯೆ ನಮ್ಮ ಮಕ್ಕಳು ಬರ್ದ ಸಾಯ್ತಾ ಇದ್ದಾವೆ. ಇವತ್ತು ನಮ್ಮ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ. ನಮಗೆ ಬರ್ತಕ್ಕಂಥ ಅನುದಾನ ಬರ್ತಾ ಇಲ್ಲ. ಇನ್ನಾದ್ರೂ ಬಹುಶಃ ಈ ಮುಳಬಾಗಿಲ ಆಂಜನೇಯ ಸ್ವಾಮಿ ನಿಮಗೆ ಕಣ್ ತೆರೆದು ಇನ್ನು ಮುಳಬಾಗಿಲ ಸರ್ವತೋಮುಖ ಅಭಿವೃದ್ಧಿಗೆ ನಿಮಗೆ ಒತ್ತು ಕೊಟ್ಟು ನನಗೆ ಬರ್ತಕ್ಕಂಥ ಅನುದಾನವನ್ನ ವಿಶೇಷ ಅನುದಾನ ಕೊಡ್ಬೇಕಂತ ನಾನು ಜನರ ಪರವಾಗಿ ಕೇಳ್ಕೊಂತ, ಯಾಕೆಂದ್ರೆ ನಾನು ಕೂಡ 224 ಕ್ಷೇತ್ರದಲ್ಲಿ ಒಬ್ಬ ಮಗು ಆಗಿದ್ದೀನಿ. ನಾನು ಕೂಡ ಒಬ್ಬ ಹೊಸ ಶಾಸಕನಾಗಿದ್ದೀನಿ. ಒಬ್ಬೊಮ್ಮೆ ನನಗೆ ಅನಿಸುತ್ತೆ ಏನಕ್ಕಾದ್ರೂ ಶಾಸಕನಾಗಿದ್ದೀನಿ ಅಂತ. ಯಾಕೆಂದ್ರೆ ನಿಮಗೆ ಗೊತ್ತಿರ್ಲಿ, ಬರೀ ಕೈಯಲ್ಲಿ ಬಂದು ರಾಜಕಾರಣ ಮಾಡಕ್ಕಾಗೋದಿಲ್ಲ, ಬರೀ ಕೈಯಲ್ಲಿ ಬಂದು ರಾಜಕೀಯ ಮಾಡಕ್ಕೆ ಬಂದು ಸೇವೆ ಮಾಡಕ್ಕಾಗೋದಿಲ್ಲ. ನೀವೆಲ್ಲ ನನಗೆ ಭಿಕ್ಷೆ ಕೊಟ್ಟು ವಿಧಾನಸೌಧ ಕಳಿಸಿದಿರಿ. ಆದ್ರೆ ಅಲ್ಲಿ ನಡೀತಕ್ಕಂಥ ಒಂದು ವಿದ್ಯಮಾನಗಳನ್ನ ಕಂಡ್ರೆ ಸಾಕಷ್ಟು ನೋವಾಗ್ತದೆ. ಅದು ನನ್ನ ಮಾಧ್ಯಮದವ್ರು ಕೇಳಿದ್ರು, ನಾನು ಹೇಳ್ಕೊಳ್ತಕ್ಕಂಥ ಸಭೆ ಬಂದ್ರೆ ಹೇಳ್ಕೊತೀನಿ ಅಂತ. ಇವತ್ತು ಮಲ್ತಾಯಿ ಧೋರಣೆ ನಡೀತಾ ಇದೆ. ಇವತ್ತು ಕೆಜಿಎಫ್ಗೆ ಬೇರೆ ಅನುದಾನ, ಬಂಗಾರಪೇಟೆಗೆ ಬೇರೆ ಅನುದಾನ. ನಾನು ಕೂಡ ಮೀಸಲು ಕ್ಷೇತ್ರದ ಶಾಸಕನಾಗಿದ್ದೀನಿ, ನನಗೆ ಕಡಿಮೆ ಅನುದಾನ ಕೊಡ್ತಾ ಇದ್ದೀರಿ. ಇನ್ನೊಂದು ದಿವಸ ಮುಂದೊಂದು ದಿವಸ ನೀವು ಇದೇ ರೀತಿ ಮುಂದೊಂದು ನನಗೂ ಕೂಡ ಕೋರ್ಟ್ ಮೆಟ್ಲಿರಬೇಕಾಗುತ್ತೆ, ನನಗೂ ಕೂಡ ನ್ಯಾಯಾಂಗದಲ್ಲಿ ನ್ಯಾಯ ಕೇಳಬೇಕಾಗುತ್ತೆ. ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಒಬ್ಬ ಶಾಸಕನಾಗಲ್ಲ, ಒಬ್ಬ ಸೇವಕನಾಗಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ಮಾಧ್ಯಮ ಮುಖಾಂತರವಾಗಿ ದಯವಿಟ್ಟು ನಾವು ಕೂಡ ಮುಳಬಾಗಿಲಲ್ಲಿ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಬದುಕಿದೀವಿ. ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ನಾವು ಕೂಡ ಮುಳಬಾಗಿಲಿದೀವಿ. ನಮಗೆ ಸಿಗತಕ್ಕಂತ ಅನುದಾನವನ್ನ, ಅಭಿವೃದ್ಧಿಯನ್ನ ದಯವಿಟ್ಟು ಆದಷ್ಟು ಬೇಗ ಕೊಡ್ಲಿ ಅಂತ ಹೇಳ್ತಾ, ಮುಂದಿನ ದಿವಸ ಈ ಸರ್ಕಾರಕ್ಕೆ ಒಳ್ಳೆ ಹೆಸರು ತರಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ವಿಶೇಷವಾಗಿ ನಮ್ಮ ಶ್ರೀಧರ್ ಅವರಿಗೆ, ನಮ್ಮ ಒಬ್ಬ ಹೋರಾಟ ಶ್ರೀಧರ್ ಅವರಿಗೆ ಅವ್ರು ಹೇಳಿದ್ರು, ಸರ್ 15ನೇ ತಾರೀಕಿಗೆ ಮಾಡೋಣ ಸರ್ ಅಂದ್ರು. ಶ್ರೀಧರ್ ಬೇಡ ಅಂತಂದ್ರೆ, ಇಲ್ಲ ಸರ್ ಇವತ್ತು ನೀವು ಹುಟ್ಟಿದಪ್ಪ ಮಾಡೋಣ ಅಂತಂದ್ರು. ಆಯ್ತಪ್ಪ ಮಾಡೋಣ ನಡೆಯುತ್ತೆ. ಸಾಕಷ್ಟು ಕೂಡ ಬಿಸಿ ಇದ್ರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ದೇವರ ಪೂಜೆ ಮಾಡಿ ನಿಮ್ಮೆಲ್ಲರೂ ನೋಡ್ತಕ್ಕಂಥ ಸೌಭಾಗ್ಯವನ್ನು ಸಿಕ್ಕಿ, ದಯವಿಟ್ಟು ಎಲ್ಲ ನನ್ನ ಕಡುಬಡವರು ಕೂಡ, ನಾನು ಕೂಡ ಸೇರ್ಕೊಂಡು ಬಹುಶಃ ಕೂಡ ನನ್ನ ಹತ್ರ ದುಡ್ಡಿಲ್ಲ, ನಾನು ಕೂಡ ಬಡವ, ನಾನು ಕೂಡ ಕೂಲಿ ಕಾರ್ಯ ಮಾಡ್ಕೊಂಡು ಇವತ್ತು ಕೂಡ ನಮ್ಮ ಅಣ್ಣ ತಮ್ಮನ ಕೂಲಿ ಕಾರ್ಯ ಮಾಡ್ತೀವಿ. ನಾವು ಇಲ್ಲಿರ್ತಕ್ಕಂಥ ಕುಪ್ಪಳ್ಳಿ ನಮ್ದು ಬೇಕಾದ್ರೆ ನೋಡಿ, ನಾವು ಕೂಲಿ ಮಾಡ್ತೀವಿ, ನಾವು ರೇಷ್ಮೆ ಮಾಡ್ತೀವಿ, ನಾವು ಮ್ಯಾಂಗೋ ಮಾಡ್ತೀವಿ. ಆದ್ರೆ ನಮ್ಮ ಹತ್ರ ನೀವ್ ಅನ್ಕೊಂಡಷ್ಟು ನಮ್ಮ ಹತ್ರ ದುಡ್ಡಿಲ್ಲ. ನಮ್ಮ ಹತ್ರ ನಾವು ಕೂಡ ನಿಮ್ ತರ ಸೇವಕನಾಗಿ ಬಂದಿದ್ದೀನಿ. ದಯವಿಟ್ಟು ಆದಷ್ಟು ಬೇಗ ಕಣ್ತರದು, ಸರ್ಕಾರ ಕಣ್ತರದು ಸರ್ವತೋಮುಖ ಅಭಿವೃದ್ಧಿ ಮುಳುಬಾಗಿಲಿಗೆ ಒತ್ತು ಕೊಡ್ತೀರಾ ಅಂತ ಹೇಳ್ತಾ